ರಾಜಕೀಯ ಕೆಸರಾಚಾಟ ಮುಂದುವರೆದಿದೆ. ಈ ನಡುವೆ ಮಹತ್ವದ ಬೆಳವಣಿಗೆ ನಡೆದಿದ್ದು, ವಿವಾದಿತ ಪೋಸ್ಟ್ ಹಾಕಿದ್ದ ಆರೋಪಿ ಸತೀಶ್ಗೆ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಆರೋಪಿ ಸತೀಶ್ಗೆ ಮೈಸೂರು ಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿದೆ. ಎರಡನೇ ಅಪರ ಸಿವಿಲ್ ನ್ಯಾಯಾಧೀಶರಾದ ಸರೋಜಾ ಅವರು ಆದೇಶ ಪ್ರಕಟಿಸಿದ್ದಾರೆ. ಆರೋಪಿ ಸತೀಶ್ ಪರ ವಕೀಲ ಹಾಮಾ ಭಾಸ್ಕರ್ ವಾದ ಮಂಡಿಸಿದ್ರು. ಬಂಧನ ಸಂಬಂಧ ಕೋರ್ಟ್ಗೆ ಪೊಲೀಸರು ಸರಿಯಾದ ಸಾಕ್ಷ್ಯಗಳನ್ನು ಸಲ್ಲಿಸಿಲ್ಲ, ಯಾವ ಕಾರಣದಿಂದ ಒಂದು ಧರ್ಮದ ಭಾವನೆಗೆ ಧಕ್ಕೆ ಆಗುತ್ತಿದೆ ಎಂಬುದನ್ನು ತಿಳಿಸಿಲ್ಲ. ಪೊಲೀಸರು ಈಗಾಗಲೇ ಆರೋಪಿಯ ವಿಚಾರಣೆ ಮುಗಿಸಿದ್ದಾರೆ. ಪೋಸ್ಟ್ ಹಾಕಲಾಗಿದೆ ಎನ್ನಲಾದ ಪೋಸ್ಟ್ ಕೂಡ ಸೀಸ್ ಮಾಡಲಾಗಿದೆ. ಹಾಗಾಗಿ ಸತೀಶ್ಗೆ ಜಾಮೀನು ನೀಡುವಂತೆ ವಾದ ಮಂಡಿಸಿದ್ದು, ಇದೀಗ ಅವರಿಗೆ ಜಾಮೀನು ಸಿಕ್ಕಿದೆ. ಆರೋಪಿ ಸತೀಶ್ ಆಲಿಯಾಸ್ ಪಾಂಡುರಂಗ ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಸಿತ್ತು. ಅವು ಸದರಿ ಏನು ಅವರ ಮೇಲೆ ಆರೋಪ ಪ್ರಾಸಿಕ್ಯೂಷನ್ ಹೊರಿಸಿತ್ತು, ಅದು ಸರಿ ಇಲ್ಲ. ಆತ ಯಾವುದೇ ರೀತಿ ಅಪರಾಧವನ್ನು ಮಾಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಆತನ ಮೊಬೈಲ್ನಲ್ಲಿ ಆ ರೀತಿ ಕಂಟೆಂಟ್ಸ್ ಇರಲಿಲ್ಲ ಮತ್ತು ಪ್ರೈಮಫಸಿ ಆತನ ಮೊಬೈಲ್ನಲ್ಲಿ ಇತ್ತು ಅಂತೇಳಿ ಹೇಳಲಿಕ್ಕೆ ಯಾವುದೇ ಮೆಟೀರಿಯಲನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿರಲಿಲ್ಲ. ಮತ್ತು ಭಾರತೀಯ ನ್ಯಾಯ ಸಂಹಿತೆ 299 ಅಟ್ರಾಕ್ಟ್ ಆಗಬೇಕಾದ್ರೆ ಬಾಧಿತ ವ್ಯಕ್ತಿ ಅಂದರೆ ಯಾವ ಧರ್ಮದ ವ್ಯಕ್ತಿ ಈ ಒಂದು ಬರಹದಿಂದ ಅವಹೇಳನಕಾರಿ ಆಗಿದೆ ಅಂತೇಳಿ ಅವರು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಅವರು ಯಾವುದೇ ರೀತಿ ದೂರನ್ನು ಕೊಟ್ಟಿರಲಿಲ್ಲ. ಈ ರೀತಿ ಅಂಶಗಳನ್ನು ನಾವು ನ್ಯಾಯಾಲಯದ ಗಮನಕ್ಕೆ ತಂದಿದ್ವು. ನ್ಯಾಯಾಲಯ ಇವತ್ತು ಜಾಮೀನನ್ನು ಜಾರಿಗೊಳಿಸಿದೆ. ಅಲ್ಲ, ಮೇಲ್ನೋಟಕ್ಕೆ ಯಾವುದೇ ಕಂಟೆಂಟನ್ನು ನ್ಯಾಯಾಲಯಕ್ಕೆ